ಕರ್ನಾಟಕದಲ್ಲಿ ಗ್ಯಾಸ್ ಟ್ರಬಲ್, ಸದನದಲ್ಲೂ ಸಿಲಿಂಡರ್ ಸಮಸ್ಯೆ ಸ್ಫೋಟ ಆಗಿದೆ. ಆಡಳಿತ ಪಕ್ಷದವರ ವಿರುದ್ಧ ವಿರೋಧ ಪಕ್ಷದವರು, ವಿರೋಧ ಪಕ್ಷದವರ ವಿರುದ್ಧ ಆಡಳಿತ ಪಕ್ಷದವರು ವಾಕ್ಸಮರವನ್ನ ಮಾಡಿದ್ದಾರೆ. ಹಾಗಾದ್ರೆ ಅಸಲಿಗೆ ಈ ಸಮಸ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು? ಜನನಾಯಕರ ಉತ್ತರ ಏನು? ಯಾವ ರೀತಿಯಾಗಿತ್ತು ಈ ಗ್ಯಾಸ್ ಗುದ್ದಾಟದ ರಾಜಕೀಯ ಕಹಾನಿ ಅನ್ನುವ ವರದಿ ಇಲ್ಲಿದೆ. ಈ ಸಿಲಿಂಡರ್ ಕಡೆ ಗಮನ ಕೊಡೋ ಬದಲು ಸೌದೆ ಕಡೆ ಹೋಗವ ಅಂತ ನೋಡ್ತಾ ಇದ್ದೀವಿ. ಎಲ್ರಿಗೂ ಸಮಸ್ಯೆ ಹೆಂಗಾಗದೆ ಅಂದ್ರೆ ನನ್ಸನ್ ಜೀವನ ಬೇಡ, ನಂಗೆ ಆಟೋ ಡ್ರೈವರ್ ಕತೆ ಇನ್ನು ಸ್ವಲ್ಪ ದಿನ ಹಿಂಗೆ ಆದ್ರೆ ಯಾರ್ಯಾರು ಹೆಂಡ್ರು ಮಕ್ಳು ಏನೇನಾಯ್ತಾರೋ ಗೊತ್ತಿಲ್ಲ ಸರ್. ಗ್ಯಾಸ್ ಸಿಗ್ತಾ ಇಲ್ಲ. ನಾನು ನೆನ್ನೆಯಿಂದನೇ ಇಲ್ಲೇ ಕುಂತಿದ್ದೀನಿ, ಒಂದು 5 ಗಂಟೆಯಿಂದ ಇಲ್ಲೇ ಮಲಗಿದ್ದೀನಿ. ಇಂಥ ಒಂದು ಪರಿಸ್ಥಿತಿ ನಾವು ಕೋವಿಡ್ ಸಂದರ್ಭದಲ್ಲಿ ನೋಡಿರಲಿಲ್ಲ, ಬಟ್ ಈ ಒಂದು ಪರಿಸ್ಥಿತಿ ಈಗ ಬಂದಿದೆ ಅಂತ ಹೇಳ್ಬೋದು. ಸರ್ ಬಗೆ ಬಗೆ ಐಟಮ್ ಎಲ್ಲ ಇಡ್ತಾ ಇದ್ವಿ, ಬಟ್ ಇವಾಗ ಸಿಲಿಂಡರ್ ಇಲ್ದರ ಕಾರಣ ಯಾವುದೂ ನಾವು ಇಡ್ತಾ ಇಲ್ಲ. ಸದ್ಯಕ್ಕೆ ರೈಸ್ ಬಾತು ಏನೋ ಸ್ವಲ್ಪ ಸ್ವಲ್ಪ ಇಡಬೇಕು, ಅದನ್ನಷ್ಟೇ ನಡೆಸ್ತಾ ಇದ್ವಿ. ಗ್ಯಾಸ್ ಎಮರ್ಜೆನ್ಸಿ. ಕರ್ನಾಟಕದಲ್ಲೀಗ ಗ್ಯಾಸ್ ಎಮರ್ಜೆನ್ಸಿ ಎದುರಾಗಿದೆ. ಅತ್ತ ಕಡೆ ಯುದ್ಧ, ಇತ್ತ ಕಡೆ ಪ್ಯಾನಿಕ್ ಕ್ರಿಯೇಷನ್. ಏಕಾಏಕಿ ಸಿಲಿಂಡರ್ ಬುಕಿಂಗ್ ಹೆಚ್ಚಾಗಿದ್ದು ಕೃತಕ ಸಿಲಿಂಡರ್ ಅಭಾವ ದಿಢೀರಂತ ಎದ್ದು ಕುಂತಿದೆ. ಬರೀ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶಾದ್ಯಂತ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಆದರೆ ಕರ್ನಾಟಕದಲ್ಲಿನ ಗ್ಯಾಸ್ ಗಂಡಾಂತರ ಬೇರೆಯದ್ದೇ ಮಜ್ಜಲು ಪಡೆದುಕೊಂಡಿದೆ. ಗ್ಯಾಸ್ ಗಂಡಾಂತರದಿಂದ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದ್ದು ಮನೆಗಳಲ್ಲಿ ಬಳಸೋ ಗ್ಯಾಸ್ ಸಿಲಿಂಡರ್ಗಳ ವಿತರಣೆಯಲ್ಲೂ ಅಡೆತಡೆ ಎದುರಾಗ್ತಿದೆ. ಇದು ಗ್ಯಾಸ್ ಎಮರ್ಜೆನ್ಸಿಯನ್ನ ಇನ್ನಷ್ಟು ದೊಡ್ಡದಾಗಿಸ್ತಿದೆ. ಇನ್ನು ಗ್ಯಾಸ್ ಎಮರ್ಜೆನ್ಸಿ ದಿಢೀರಂತ ತಲೆ ದೂರಿರೋದ್ರಿಂದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ಕಂಗಾಲಾಗಿದೆ. ಆದರೆ ಗ್ಯಾಸ್ ಟ್ರಬಲ್ ನೀಗಿಸೋದಕ್ಕೆ ಬೇಕಾದ ಅಗತ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸರ್ಕಾರ ಮತ್ತು ಅಧಿಕಾರಿಗಳು ಟ್ರೈ ಮಾಡ್ತಿದ್ದಾರೆ. ಆದರೆ ತೈಲ ಪೂರೈಕೆಯೇ ಸ್ಥಗಿತ ಆಗಿರೋದ್ರಿಂದ ಗ್ಯಾಸ್ ಟ್ರಬಲ್ ಸದ್ಯಕ್ಕೆ ನಿಲ್ಲೋ ಪರಿಸ್ಥಿತಿ ಮೇಲ್ನೋಟಕ್ಕೆ ಕಾಣ್ತಿಲ್ಲ. ಹೋಟೆಲ್ಗಳನ್ನ ಬಂದ್ ಮಾಡೋದಿಲ್ಲ ಅಂತ ಹೋಟೆಲ್ ಸಂಘದ ಮಾಲೀಕರು ಹೇಳ್ತಾಗಿದ್ರು. ಗ್ಯಾಸ್ ಇಲ್ಲದೆ ಹೋಟೆಲ್ಗಳನ್ನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾಗಿದೆ. ಪರಿಸ್ಥಿತಿ ಹಿಂಗಿರಬೇಕಾದ್ರೇನೆ ಈ ಗ್ಯಾಸ್ ಟ್ರಬಲ್ ವಿಚಾರ ರಾಜ್ಯ ನಾಯಕರ ವಾಗ್ಯುದ್ಧಕ್ಕೂ ಕಾರಣವಾಗಿದೆ. ಗ್ಯಾಸ್ ಟ್ರಬಲ್ ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗ್ಬಿಟ್ಟಿದೆ. ಸಿಲಿಂಡರ್ ಸಮಸ್ಯೆಯಿಂದ ಪ್ರತಿಯೊಂದು ಕುಟುಂಬನೂ ಸ್ಟ್ರಗಲ್ ಆಗ್ತಿದೆ. ಈ ಸಿಲಿಂಡರ್ ಸಮಸ್ಯೆಗೆ ಕೇಂದ್ರದ ಬಿಜೆಪಿ ನರೇಂದ್ರ ಮೋದಿ ಅವರೇ ಕಾರಣ. ಸಿಲಿಂಡರ್ ಸಮಸ್ಯೆಯಿಂದ ನಾವು ನರಳುತ್ತಿದ್ರೆ ನಮ್ಮ ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣ, ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರಾದ ಸುನಿಲ್ ಅಣ್ಣ ಅವರು ಕೇರಳ ಸ್ಟೋರಿ 2 ಪಿಕ್ಚರ್ ನೋಡ್ತಾರೆ. ರಾಜ್ಯದಲ್ಲಿ ಜನರು ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ತತ್ತರಿಸ್ತಿದ್ರೆ ಬಿಜೆಪಿ ನಾಯಕರು ಆರಾಮಾಗಿ ಸಿನಿಮಾ ನೋಡೋಕೆ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಒಟ್ಟು ಮಾಡಿ ತೋರಿಸ್ತಿದ್ದಾರೆ. ಬಿಜೆಪಿ ನಾಯಕರಿಗೆ ಜನರ ಸಮಸ್ಯೆ ಕಾಣಿಸೋದೇ ಇಲ್ಲ ಅಂತ ನೇರವಾಗಿ ಬಿಜೆಪಿಯನ್ನ ಹಿಟ್ ಮಾಡಿದೆ ಕೈಪಡೆ. RSS ಹಿನ್ನೆಲೆ ಇರ್ತಕ್ಕಂಥವ್ರು ಯಾರೋ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಕೇರಳ ಸ್ಟೋರಿ 2 ಪಿಕ್ಚರ್ ಹೋಗಿ ನೋಡ್ತಾರೆ. ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಇವ್ರ ಪ್ರಿಯಾರಿಟಿ ಏನು ಅಂತ. ಸಿಲಿಂಡರ್ ಇಲ್ಲದೆ ಪಿಜಿಗಳು ಕ್ಲೋಸ್ ಆಗಿದೆ, ಹೋಟೆಲ್ಗಳು ಕ್ಲೋಸ್ ಆಗಿದೆ, ಫ್ಯಾಮಿಲಿಗಳು ಸ್ಟ್ರಗಲ್ ಆಗ್ತಿದೆ. ಈ ಸಮಸ್ಯೆ ಬಗ್ಗೆ ಅವ್ರಿಗೆ ಬೇಕಾಗಿಲ್ಲ. ಇದು ಕೈಪಡೆ ಗ್ಯಾಸ್ ಟ್ರಬಲ್ ವಿಚಾರದಲ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಮಾತಿನ ಬಾಣಗಳನ್ನ ಪ್ರಯೋಗಿಸ್ತಾಗಿದ್ರೆ, ಇತ್ತ ಬಿಜೆಪಿ ನಾಯಕರು ತಾವೇನು ಕಡಿಮೆಗಿಲ್ಲ ಎಂಬಂತೆ ಕಾಂಗ್ರೆಸ್ ವಿರುದ್ಧವೇ ಗುಟುರು ಹಾಕ್ತಿದ್ದಾರೆ. ಯುದ್ಧದ ಸಂದರ್ಭಗಳಲ್ಲಿ ಇಂಥ ಸಮಸ್ಯೆಗಳು ಆಗೇ ಆಗತ್ತೆ ಅಂತ ಸಮಜಾಯಿಷಿ ನೀಡೋ ಪ್ರಯತ್ನ ಮಾಡಿದ್ರು. ಇದು ಸದನದಲ್ಲಿ ಗದ್ದಲ ಗಲಾಟೆಯನ್ನು ಸೃಷ್ಟಿ ಮಾಡಿತ್ತು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲದ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ವ್ಯತ್ಯಾಸಗಳು ನಾನು ಹೇಳ್ತೀನಿ. ನಾನು ಹೇಳ್ತಾರೆ ಕೊಟ್ಟಿರೋದು ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ. ನಿಮಗೆ ಕರಾವಳಿನಲ್ಲಿ ಮರಳು ಸಿಗ್ತಾ ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆಗಳು. ಇನ್ನು ಬಿಜೆಪಿ ಕಡೆನೆ ಸಿಲಿಂಡರ್ ಕಿಡಿ ಬೀಸಿದ ಸಿಎಂ ಸಿದ್ದರಾಮಯ್ಯ ಸಿಲಿಂಡರ್ ಬೆಲೆ ಏರಿಸಿದ್ದನ್ನ ಅಸ್ತ್ರ ಮಾಡಿಕೊಂಡು ಬಿಟ್ಟಿದ್ರು. ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ ಏರಿಸಿದ್ದು ಯಾರು, ಅಗತ್ಯ ವಸ್ತುಗಳ ಬೆಲೆ ಏರಿಸಿದ್ದು ಯಾರು ಅಂತ ಕೇಂದ್ರದ ಮೇಲೆಗೆ ಗುಡುಗಿದ್ರು.
115 ಕ್ರೈಸಿಸ್ ಬರೋದೇ ಇದಕ್ಕೆ ಇಷ್ಟ 115 ರೂಪಾಯಿ ಇವತ್ತು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಏರಿಸಿದವರು ಯಾರು? ಗ್ರಾಮ ಪಂಚಾಯತಿಗಳಿಲ್ಲ, ಬೆಲೆ ಏರಿಸಿದವರು ಯಾರು? ನಿಮಗೆ ಯೋಗ್ಯತೆ ಇಲ್ಲ, ಸರ್ವರ್ ಇಲ್ಲ, ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ನಿಮಗೆ ಯೋಗ್ಯತೆ ಇಲ್ಲ. ಸದನದಲ್ಲಿ ಗ್ಯಾಸ್ ಟ್ರಬಲ್ ಸೃಷ್ಟಿಸಿದ ಸಿಲಿಂಡರ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಬೆಂಕಿಯನ್ನೇ ಹೊತ್ತಿ ಉರಿಸಿಬಿಟ್ಟಿತ್ತು. ಇದು ಬಿಜೆಪಿಯಿಂದಲೇ ಸೃಷ್ಟಿಯಾಗಿರೋ ಸಮಸ್ಯೆ ಅಂತ ಹೇಳ್ತಾನೆ ಸದನದಲ್ಲಿನ ಬಿಜೆಪಿಯನ್ನ ತಿವಿಯೋದಕ್ಕೆ ಶುರು ಮಾಡಿದ ಕಾಂಗ್ರೆಸ್ ನಾಯಕರು ತುಂಬಾನೇ ಗರಂ ಆಗಿದ್ರು. ಕಾಂಗ್ರೆಸ್ ನಾಯಕರ ಮಾತಿಗೆ ಬಿಜೆಪಿ ನಾಯಕರು ಸಹ ಬೆಂಕಿ ಕಾರೋಕೆ ಶುರು ಮಾಡಿದ್ರು. ಹೀಗೆ ಸದನದಲ್ಲಿ ಬೆಂಕಿ ಬಿರುಗಾಳಿ ಸೃಷ್ಟಿಸಿದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ನಾಯಕರನ್ನ ಕಾಡಿ ಕಂಗೆಡಿಸಿತ್ತು. ಗ್ಯಾಸ್ ಗಂಡಾಂತರ ಕೃತಕವಾಗಿ ಆಗಿತ್ತು, ಯುದ್ಧದಿಂದ ಆಗಿತ್ತು, ಪ್ಯಾನಿಕ್ನಿಂದ ಆಗಿತ್ತು. ಆದ್ರೆ ಈ ಗ್ಯಾಸ್ ಟ್ರಬಲ್ನಿಂದ ಒಂದಷ್ಟು ಮಂದಿ ದುಡ್ಡು ಮಾಡೋ ಹುನ್ನಾರವು ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಸಿ ಕಾಳಸಂತೆಯಲ್ಲಿ ಸಿಲಿಂಡರ್ ಬೆಲೆಯನ್ನ ದುಪ್ಪಟ್ಟು ಬೆಲೆಯಲ್ಲಿ ಸೇಲ್ ಮಾಡೋ ಹುನ್ನಾರವೂ ಇದೆ ಅನ್ನೋ ಅಭಿಪ್ರಾಯ ಮತ್ತು ಅನುಮಾನ ಇದೀಗ ಕೇಳಿ ಬರ್ತಿದೆ. ಇವತ್ತು ನೀವು ಆಚೆ ದಿನಬಳಕೆಗೆ 15 ದಿನ 3 ತಿಂಗಳು ಏನೋ ಅಡ್ವಾನ್ಸ್ ಇತ್ತು, ಈಗ 900 ರೂಪಾಯಿ ಇರೋದು 1800 ರೂಪಾಯಿಗೆ ಬೆಲೆನ ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನ ಬಳಕೆಗೆ ರೆಸ್ಟೋರೆಂಟ್ ಅವರು 2000 ರೂಪಾಯಿದು 4000 ರೂಪಾಯಿಗೆ ಆಗಿರೋದು ಕೂತ್ಕೊಳ್ಳಿ. ಈಗ ನೀವು ಇದು ಮೋದಿ ಗವರ್ಮೆಂಟ್ ಅವರ ದುರ್ಬಳದ ವಿದೇಶಾಂಗ ನೀತಿ ಅಂತ. ಇನ್ನು ಇಷ್ಟೆಲ್ಲ ಗ್ಯಾಸ್ ಗಂಡಾಂತರ ಸೃಷ್ಟಿಯಾಗಿದ್ದನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ ಸಿಎಂ ಸಿದ್ದರಾಮಯ್ಯ ಗ್ಯಾಸ್ ಅಭಾವಕ್ಕೆ ಕಾರಣ ಏನು, ಹೇಗೆ ಸೃಷ್ಟಿಯಾಯಿತು, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವೇನು ಅಂತ ಸಮಗ್ರ ವಿಚಾರವನ್ನ ಸದನಕ್ಕೆ ತಿಳಿಸೋ ಪ್ರಯತ್ನ ಮಾಡಿದ್ರು. ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಕೇಂದ್ರ ಸರ್ಕಾರ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈಧಾನ ಇಲ್ಲ? ಒಬ್ಬರು ಮಾತಾಡಿಯಪ್ಪ, ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ, ಸದನದಲ್ಲಿ ಹೇಳಿರೋದು. ಸರ್, ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ನಾವೆಲ್ಲರೂ ನಡ್ಕೊಳ್ಬೇಕು. ಇನ್ನು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ಗ್ಯಾಸ್ ಎಮರ್ಜೆನ್ಸಿ ವಿಚಾರದಲ್ಲಿ ಏನೇನಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸೋ ಪ್ರಯತ್ನ ಮಾಡಿದ್ರು. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಗ್ಯಾಸ್ ಎಮರ್ಜೆನ್ಸಿ ವಿಚಾರದ ಜೊತೆಗೆ ಗ್ಯಾಸ್ ಸಿಲಿಂಡರ್ ಎಲ್ಲೆಲ್ಲಿ ಅತ್ಯಗತ್ಯ ಆಗಿದೆಯೋ ಅಲ್ಲೆಲ್ಲ ಸಪ್ಲೈ ಆಗೇ ಆಗತ್ತೆ, ಅದರಲ್ಲಿ ಸಮಸ್ಯೆ ಇಲ್ಲ. ಆಸ್ಪತ್ರೆಗಳು, ಎಮರ್ಜೆನ್ಸಿ, ಎಸೆನ್ಷಿಯಲ್ ಉತ್ಪಾದಕ ಕೇಂದ್ರಗಳಿಗೆ ಗ್ಯಾಸ್ ಸಿಲಿಂಡರ್ ನೀಡಲಾಗುತ್ತೆ. ಆದ್ರೆ ಇನ್ನುಳಿದಂತೆ ಹೋಟೆಲ್, ಕನ್ವೆನ್ಷನ್ ಹಾಲ್ ಸೇರಿದಂತೆ ಹಲವು ಉದ್ದಿಮೆಗಳ ಉದ್ಯಮದಾರರು ಈ ಕಷ್ಟಕಾಲದಲ್ಲಿ ಸಹಕರಿಸಬೇಕು ಅಂತ ಹೇಳಿದ್ರು. ಆ ಮೂಲಕ ಈ ಟೈಮಲ್ಲಿ ರಾಜಕೀಯ ಮಾಡೋದು ಬೇಡ, ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದು ಮುಖ್ಯ ಅನ್ನೋ ಸಂದೇಶ ಸಾರಿದ್ರು ಕೆಎಚ್ ಮುನಿಯಪ್ಪ. ಈ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಏನು ಮಾಡ್ತೇನೆ ಅಂದ್ರೆ, ನಾನು ಅಪೀಲ್ ಮಾಡ್ತೀನಿ ಗ್ರಾಹಕರನ್ನ, ದೇಶ ಕಷ್ಟ ಪರಿಸ್ಥಿತಿಯಲ್ಲಿರುವಾಗ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು. ಎರಡನೇದು, ಕಮರ್ಷಿಯಲ್ ಎಸೆನ್ಷಿಯಲ್ ಅವಶ್ಯಕತೆ ಇರೋದು ಎಲ್ಲಿದೆ, ಹಾಸ್ಪಿಟ್ಲ್ ಕೊಡಲೇಬೇಕು, ಶಾಲೆ ಹಾಸ್ಟೆಲ್ ಕೊಡಲೇಬೇಕು. ಹಾಸ್ಪಿಟ್ಲ್ಗೆ ಇಂಥದಕ್ಕೆ ವಿಶೇಷವಾಗಿ ಉತ್ಪಾದನೆ ಮಾಡುವಂಥ ವಸ್ತುಗಳು, ಪದಾರ್ಥಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೀವಿ. ಒಟ್ಟಾರೆ ಹೋಟೆಲ್ಸ್ ಅವರು, ಕಲ್ಯಾಣ ಮಂಟಪ ನಡೆಸೋರು, ಕನ್ವೆನ್ಷನ್ ಹಾಲ್ಸ್ ಪ್ರೋಗ್ರಾಮ್ಸ್ ಮಾಡೋರು ಈ ಕಷ್ಟ ಸಂದರ್ಭದಲ್ಲಿ ಸಹಕರಿಸಬೇಕು. ಹೀಗೆ ಸದನದಲ್ಲಿ ಯುದ್ಧವನ್ನೇ ಸೃಷ್ಟಿಸಿದ ಗ್ಯಾಸ್ ಗಂಡಾಂತರದ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬೆಂಕಿ ಬಿರುಗಾಳಿಯನ್ನ ಸೃಷ್ಟಿ ಮಾಡ್ತಿದೆ. ಇದು ಮುಂದಿನ ದಿನಗಳಲ್ಲಿ ಅದ್ಯಾವ ರಾಜಕೀಯ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ.